ರ್ಯಾಬಿಸ್ ಬಂದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಯಾವುದೇ ಥರವಂಥ ಟ್ರೀಟ್ಮೆಂಟ್ಸ್ ಇಲ್ಲವೇ ಇಲ್ಲ. ಬಂದರೆ ಡೆತ್ ಆಗೋದು ಬಿಟ್ಟರೆ ಯಾವುದೇ ಸೊಲ್ಯೂಷನ್ ಇಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮನೆಯಲ್ಲಿ ಯಾರ್ಯಾರು ಬೆಕ್ಕು ಮತ್ತು ನಾಯಿ ಅದೆಲ್ಲ ಸಾಕಿದ್ದೀರೋ ಅವ್ರಿಗೆಲ್ಲ ಹೇಳೋ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಸಾಕಿ ಬಟ್ ಅವನ್ನ ಇಟ್ಕೊಳ್ಳೋ ರೀತಿ ಗೊತ್ತಿರಬೇಕು. ಮಕ್ಕಳಿದ್ದಾರೆ ಅಂತಂದರೆ ಅದನ್ನ ಹೊರಗಡೆನೇ ಇರೋಕ್ಕೆ ಬಿಡಿ. ಯಾಕಂದರೆ ಚಿಕ್ಕ ಮಕ್ಳು ಹೋಗ್ತಾರೆ, ಪದೇ ಪದೇ ಮುಡ್ತಾ ಇರ್ತಾರೆ. ನೀವು ನೋಡ್ಬೋದು ಇವಳಿಗೆ ಎಲ್ಲ ಪರ್ಚಿದ್ದು ನೋಡ್ರಿ, ಇದು ಸೇರಿ ಇವಳಿಗೆ 4 ಟೈಮ್ಸ್ ಆಗಿರೋದು. ಆಲ್ರೆಡಿ 4 ಟೈಮ್ಸು ಪರ್ಚೇಸ್ಕೊಳ್ಳೋದು ಮತ್ತೆ ಇಂಜೆಕ್ಷನ್ ಹಾಕ್ಸ್ತಾ ಇರೋದು ಇದೇ ಆಗಿಬಿಟ್ಟಿದೆ. ಸೊ ಹಂಗಾಗ್ಬಿಟ್ಟು ಮಕ್ಳನ್ನಂತೂ ಅವಾಯ್ಡ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಆಲ್ಮೋಸ್ಟ್ ಅಲ್ಲಿ ಮಕ್ಕಳಿದ್ದಾರೆ ಅಂತಂದರೆ ಮನೆಯಲ್ಲಿ ಬೆಕ್ಕು ಅವೆಲ್ಲ ಸಾಕೋದನ್ನ ಕಮ್ಮಿ ಮಾಡಿ, ಸ್ವಲ್ಪ ದಿನ ಅಷ್ಟೇ. ಸ್ವಲ್ಪ ಮಕ್ಕಳು ದೊಡ್ಡವರಾದ್ಮೇಲೆ ಆಲ್ಮೋಸ್ಟ್ ಅಲ್ಲಿ ನೀವು ಯಾವಾಗಾದ್ರೂ ಸಾಕೋಬೋದು. ನೀವು ನೋಡ್ದಂಗೆನೇ ಮಕ್ಕಳಿಗೆ ನೀವು ಸುಮ್ಮನೆ ಬಿಟ್ಟಿರ್ತೀರಾ, ಪರ್ಚೇಸ್ಕೊಂತಾರೆ, ಮತ್ತೆ ಅವರು ಅದನ್ನ ಹೇಳೋದು ಇಲ್ಲ ನಿಮ್ಮ ಹತ್ರ ಬಂದ್ಬಿಟ್ಟು ಈ ಥರ ನಾನು ಪರ್ಚೇಸ್ಕೊಂಡೆ ಅಥವಾ ನನಗೆ ಕಚ್ಚಿತು ಅಂತ. ಯಾಕಂದರೆ ನಿಮ್ಮ ಮನೇಲಿರೋರು ಬೈತಾರೆ, ನಾವು ಬೈಕಾದರೂ ಹೇಳ್ದಂಗೆ ಇರ್ಬೋದು, ಇಲ್ಲ ಆಟ ಆಡ್ಕೊಳೋ ಇದರೊಳಗಡೆ ಅವ್ರು ಮರ್ತು ಹೋಗ್ಬೋದು ಮಕ್ಕಳು. ಸೊ ಹಂಗಾಗ್ಬಿಟ್ಟು ನೀವು ಏನಪ್ಪ ಅಂತಂದರೆ ಮಕ್ಕಳು ಒಂದು ಸತಿ ಅವ್ರ ಜೊತೆ ಆಟ ಆಡ್ತಿದ್ದಾರೆ ಅಥವಾ ಏನಾದ್ರು ಮಾಡ್ತಿದ್ದಾರೆ ಅಂದರೆ ಒಂದು ಸತಿ ಅಬ್ಸರ್ವ್ ಮಾಡಿ ಅಥವಾ ಕೇಳಿ, ಏನಾದ್ರು ಪರ್ಚೇಸ್ಕೊಂಡ ಕಚ್ಚಿತ ಏನಾದರೂ ಆಯ್ತಾ ಅಂತ. ನೀವು ಮಾಡೋಕ್ಕೆ ಬಿಟ್ಟರೆ ಖರ್ಚು ಎಷ್ಟೋ ದಿನ ಆಗಿರುತ್ತೆ, 1 ವೀಕ್ 2 ಡೇಸ್ ಆ ಥರ ಇಲ್ಲ. ಈಗ ಔಟ್ಸೈಡ್ ಬಿಟ್ಟಿದ್ದೀರಂದರೆ ಈ ನಾಯಿ ಆಗಿರ್ಬೋದು, ಹೊರಗಡೆ ಯಾವುದೇ ಜೊತೆಲ್ಲ ಓಡಾಡ್ತಾ ಇರುತ್ತೆ ಬೀದಿ ನಾಯಿಗಳ ಜೊತೆ ಎಲ್ಲನೂ. ಯಾವ ನಾಯಿಗೆ ಹುಚ್ಚಿಡ್ದಿದೆ, ಯಾವ ನಾಯಿಗೆ ಹುಚ್ಚಿಡ್ದಿರಲ್ಲ ಅಂತ ಗೊತ್ತಿಲ್ಲ. ಅದೆಲ್ಲನೂ ಇವಾಗ ಅಥವಾ ಓಪನ್ ಉಂಡಿರುತ್ತೆ, ಅದ್ರ ಮೇಲೆ ನಾಲ್ಗೆಲೆಲ್ಲ ಸೌರಿರುತ್ತೆ. ಆ ಓಪನ್ ಉಂಡ ಮೇಲೆ ನಾಲ್ಗೆಲ್ಲಿ ಸೌರಿದ್ರೆ ಏನಾಗುತ್ತೆ, ಮತ್ತೆನೇ ಸಲೈವೆಲ್ಲ ಒಳಗಡೆ ಹೋಗ್ಬಿಟ್ಟು ಇನ್ಫೆಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ನೀವು ಅಂದ್ಕೊಂಡಿರ್ತೀರ ಕಚ್ಚಿದ್ರೆ ಮಾತ್ರನೇ ರ್ಯಾಬಿಸ್ ಬರ್ಬೋದು ಅಂತ. ಕಚ್ಚಿದ್ರೆ ಮಾತ್ರ ಅಲ್ಲ, ಯಾವುದಾದ್ರೂ ಓಪನ್ ಉಂಡು ಇವಾಗ ಗಾಯ ಆಗಿ ಅದು ಓಪನ್ ಆಗಿರುತ್ತೆ. ಇದು ನಾಲ್ಗೆಲೆಲ್ಲನೂ ಅದು ಮುದ್ದು ಮಾಡೋಕ್ಕೆ ಆ ಥರ ಮಾಡ್ತಾ ಇರ್ಬೋದು. ಬಟ್ ಆದ್ರೂ ಅದರಿಂದ ಆಗೋ ಎಫೆಕ್ಟು ತುಂಬ ಇರುತ್ತೆ. ಅದರಲ್ಲೆಲ್ಲ ನೀವು ಒಂದು ಸ್ವಲ್ಪ ಗಮನ ಹರಿಸ್ಬೇಕು. ಚಿಕ್ಕ ಮಕ್ಳು ಇದ್ದಾರೆ ಅಂದರೆ ನೀವು ನೋಡ್ಕೊಳ್ಬೋದು. 2-3 ಸತಿ ಕಚ್ಚಿಸ್ಕೊಂಡಿದ್ದಾರೆ ಆದರೂ ಸುಮ್ಮನೆ ಇದ್ದಾರೆ ಅಂತ ನೀವು ಅನ್ಬೋದು. ಬಟ್ 2-3 ಸತಿ ಕಚ್ಚಿದ್ರೂ ಮಕ್ಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೆಂಟ್ರ್ ಗ್ಯಾಪಲ್ಲಾದರೂ ಹೋಗ್ಬಿಟ್ಟು ಎತ್ಕೊಳೋದು ಅಥವಾ ಅವ್ರಿಗೇನೋ ಅವನ್ನೆಲ್ಲ ಎತ್ಕೊಬೇಕು, ಮುದ್ದಾಡಬೇಕು ಅಂತ. ಅವನು ಪ್ರಾಣಿಗಳು ಏನು ಕಚ್ಚಬೇಕು ಅಂತ ಕಚ್ಚಿರೋದಿಲ್ಲ. ಬಟ್ ಏನೋ ಯೂಶ್ವಲಾಗಿ ಆಟಾಡಿಸ್ಬೇಕಾರೆ ಅಥವಾ ಸುಮ್ಮನೆ ಇದು ಮಾಡ್ಬೇಕಾರೆ ಪರ್ಚಿ ಸ್ವಲ್ಪ ರಕ್ತ ಬಂದು ಅದಕ್ಕೂ ಇಂಜೆಕ್ಷನ್ ಹಾಕಿಸ್ಬೇಕು. ಕೆಲವ್ರು ಹೇಳ್ತಾಯಿದ್ರು ಮೊನ್ನೆ, ಸುಮ್ಮನೆ ಪರ್ಚೋದಕ್ಕೂ ಇಂಜೆಕ್ಷನ್ ಹಾಕಿಸ್ಕೋಬೇಕಾ, ಇಲ್ಲಾಂದರೆ ಬರೀ ಕಚ್ಚಿದ್ರೆ ಅಷ್ಟೇ ಅಲ್ವಾ, ಕಚ್ಚಿದ್ರೆ ಮಾತ್ರ ಅದು ಬ್ಲಡ್ ಬಂದರೆ ಮಾತ್ರ ಹಾಕಿಸ್ಕೊಬೇಕು. ಆ ಥರ ಏನಿಲ್ಲ. ಯೂಶ್ವಲ್ಲಾಗಿ ನೀವು ಸ್ವಲ್ಪ ರಕ್ತ ಬಂದರೂ ಹಾಕಿಸ್ಕೊಳ್ಳೇಬೇಕು. ಯಾಕಂದರೆ ರಕ್ತದೊಳಗಡೆ ಅವರು ಪರ್ಚಿರುತ್ತಲ್ಲ, ಕೈಯಲ್ಲಿರೋ ಇನ್ಫೆಕ್ಷನ್ ಆಗಿರುತ್ತೆ. ಮತ್ತು ಆ ಕೈ ಬೆರಳಿಂದನೂ ಸಹ ಇದು ಬರ್ಬೋದು, ರ್ಯಾಬಿಸ್ ಬರ್ಬೋದು. ನೀವು ಮಾಡ್ಬೇಕಾದ್ರೆ ಇಷ್ಟೇನೆ, ಯಾವಾಗಲೂ ಮಕ್ಕಳನ್ನ ಅಬ್ಸರ್ವ್ ಮಾಡಿ. ಇಲ್ಲಾಂದರೆ ಸ್ವಲ್ಪ ಮಕ್ಕಳು ದೊಡ್ಡವರಾಗೋರ್ಗು ಮನೆಯಲ್ಲಿ ಈ ಬೆಕ್ಕು ಮತ್ತು ನಾಯಿಗಳು ಸಾಕೋದನ್ನು ಅವಾಯ್ಡ್ ಮಾಡಿ. ಇಲ್ಲ ಸಾಕಿದ್ರೂ ಎನಿ ಟೈಮ್ ಹೊರಗಡೆ ಇರೋ ಥರ ನೋಡ್ಕೊಳ್ಳಿ. ಎಷ್ಟೋ ಸತಿ ಮೊನ್ನೆ ಒಂದು ನಾಯಿ ಕಚ್ಚಿಸ್ಕೊಂಡಿದ್ದಾರೆ, ಮಗು ಕಚ್ಚಿದ 3 ಡೇಸ್ವರೆಗೂ ಅದು ಹೇಳೇ ಇಲ್ಲ ಮಗು ನಾಯಿ ಕಚ್ಚಿರೋದು ಅಂತ. ಇವ್ರೂ ಅಬ್ಸರ್ವ್ ಮಾಡಿಲ್ಲ ಕಚ್ಚಿರೋದ ಏನು ಅಂತ. ಯೂಶ್ವಲಾಗಿ ಮಕ್ಕಳು ಇವಾಗೆಲ್ಲ ರಜೆ ಇರೋದಕ್ಕೆ ಆಟ ಆಡ್ತಾ ಇರ್ತಾರೆ, ಬಿದ್ದಿರ್ತಾರೆ ಬಿಡೋ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದಾರೆ. ನೆಕ್ಸ್ಟು 3 ಡೇಸ್ ಆದಮೇಲೆ ಅವ್ರ ಅಮ್ಮ ಸ್ನಾನ ಮಾಡಿಸ್ಬೇಕಾದ್ರೆ ನೋಡಿದ್ದಾರೆ. ಇನ್ನು ನೋಡ್ಬಿಟ್ಟು ಏನಾಗಿದೆ ಅಂದರೆ ಅವತ್ತು ಚಿಕ್ಕ ಮರಿ ನಾಯಿ ಕಚ್ಚಿದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಡೇ 3 ಡೇಸ್ ಕರ್ಕೊಂಬಂದಿದ್ದಾರೆ, ಆವಾಗ ವ್ಯಾಕ್ಸಿನ್ ಹಾಕ್ಸಿದ್ದಾರೆ. ಆಲ್ರೆಡಿ ಆ ಚಿಕ್ಕ ಮರಿಗೆ ಅವ್ರ ಅಮ್ಮಗೆ ಹುಚ್ಚಿಡ್ದಿದೆ, ಮಗುಗೂ ಅವ್ರ ಅಮ್ಮಗೆ ಹುಚ್ಚಿಡ್ದು ಮರಿಯೋರ ಅಮ್ಮ ಸತ್ತೋಗಿದೆ. ನಾಯಿ ಅವ್ರ ಅಮ್ಮ ಅದನ್ನು ಹೊಡೆದು ಸಾಯಿಸಾಕಿದ್ದಾರೆ, ಅದು ಹುಚ್ಚಿಡ್ದಿದೆ ಅಂತ. ಇದು ಅದರಲ್ಲೆಲ್ಲ ಹಾಲು ಕುಡ್ದಿರುತ್ತೆ ಮತ್ತು ಅದ್ರ ಜೊತೆಯಲ್ಲೆಲ್ಲ ಇರುತ್ತೆ, ಎಲ್ಲ ಈ ಓಡಾಡಿರುತ್ತೆ. ಈ ಚಿಕ್ಕ ನಾಯಿ ಅಲ್ವಾ, ಚಿಕ್ಕ ನಾಯಿಗೆ ಏನೂ ಆಗಲ್ಲ ಅಂದ್ಕೊಳೋದು ತಪ್ಪು ಅಲ್ವಾ, ಕಡೆ ಅಂದ್ಕೊಳ್ಳೋದು ತಪ್ಪು. ಯಾಕಂತಂದರೆ ಇವಾಗ ಆ ವೈರಸ್ಸು ಯಾರಿಗೆ ಹೆಂಗೆ ಅಟ್ಯಾಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಫಸ್ಟ್ ಆಗ್ತಿದಂಗೆ ನೋಡ್ಕೋಬೇಕು. ಇವಾಗ ನೋಡಿರಿ 3 ಡೇಸ್ ನೋಡ್ಕೊಂಡಿದ್ದಕ್ಕಂತೂ ಪರವಾಗಿಲ್ಲ, ಬಂದು ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದಾರೆ. ಬಟ್ ಏನೂ ಆಗಿಲ್ಲ ಅಂದರೆ ಪರವಾಗಿಲ್ಲ. ಒಂದು ಸತಿ ರ್ಯಾಬಿಸ್ ಬಂದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಯಾವುದೇ ಥರವಂಥ ಟ್ರೀಟ್ಮೆಂಟ್ಸ್ ಇಲ್ಲವೇ ಇಲ್ಲ. ಬಂದರೆ ಡೆತ್ ಆಗೋದು ಬಿಟ್ಟರೆ ಯಾವುದೇ ಸೊಲ್ಯೂಷನ್ ಇಲ್ಲ. ಸೊ ಹಂಗಾಗ್ಬಿಟ್ಟು ನೀವು ಎಷ್ಟೆಲ್ಲ ಚೆನ್ನಾಗಿ ನೋಡ್ಕೊತೀರ. ಸೊಂಪಾಗಿರ್ಬೋದು, ಮಕ್ಕಳು ಬಿಸಿದು ಏನಾದರೂ ಮುಟ್ತಾರೆ ಅಥವಾ ಏನಾದರೂ ಹೊರಗಡೆ ಹೋಗಿ ಬಿದ್ದು ಬರ್ತಾರೆ, ಇದೆಲ್ಲ ಹೆಂಗೆ ಅಬ್ಸರ್ವ್ ಮಾಡ್ತೀರೋ ಕಾಮನ್ನಾಗಿ ಇದನ್ನು ಅಬ್ಸರ್ವ್ ಮಾಡಬೇಕು. ನೀವು ಮಾಡ್ತಾ ಇರಬೇಕು. ನೀವು ಯೂಶ್ವಲಾಗಿ ಕಚ್ಚಿಸ್ದಾಗ ಎಷ್ಟು ಇದು ಮಾಡ್ತೀರೋ ಪಚ್ಚಿದಾಗಲೂ ಸಹ ಅಷ್ಟೇ ಟ್ರೀಟ್ಮೆಂಟ್ ಹಾಕಿಸ್ಕೊಬೇಕಾಗುತ್ತೆ. ಈಗ ಕಚ್ಚಿದಾಗ 4 ಸತಿ ಹಾಕಿಸ್ಕೋಬೇಕಾಗುತ್ತೆ ಇಂಜೆಕ್ಷನ್ನು. ಹಂಗೇನೆ ಪಚ್ಚಿದಾಗಲೂ ಸಹ ಅಷ್ಟೇ ಇಂಜೆಕ್ಷನ್ಸ್ ಹಾಕಿಸ್ಕೋಬೇಕಾಗುತ್ತೆ. ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂತಂದರೆ
ಜಸ್ಟ್ ಪರ್ಚಿದೆ ಅಲ್ವಾ, ಫಸ್ಟ್ ಡೋಸ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ, ಸೆಕೆಂಡ್ ಡೋಸ್ ಏನು ಅವಶ್ಯಕತೆ ಇರಲ್ಲ ಅಂತ. ಸೆಕೆಂಡ್ ಡೋಸು ಅಥವಾ ಥರ್ಡ್ ಡೋಸು ಮಿಸ್ ಮಾಡೋರು ಇದ್ದಾರೆ, ಅಥವಾ ಇವತ್ತಿರುತ್ತೆ ಡೋಸೇಜು, ಇನ್ನೊಂದು 3-4 ಡೇಸ್ ಬಿಟ್ಟು ಬರ್ತಾರೆ. ಅಂಥವ್ರಿಗೆಲ್ಲ ಎಲ್ಲ ಸಜೆಷನ್ ಇಷ್ಟೇ, ನೀವು ಬದುಕಿದ್ರೆ ಏನಾದರೂ ಮಾಡ್ಕೋಬೋದು. ಬಟ್ ನೀವೇ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. 1 ಡೋಸ್ಗೋಸ್ಕರ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಇದಕ್ಕಿಂತ ಮುಂಚೆ ಒಂದು ಹಾಸನಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಹಳ್ಳಿ ಅಮ್ಮ ನಾಯಿ ಕಚ್ಚಿದೆ, ಕೆಲಸದಿಂದ ಮುಗಿಸ್ಕೊಂಬರ್ಬೇಕಾದ್ರೆ ಕೂಲಿಗೆ ಹೋಗಿ ಬರ್ಬೇಕಾದ್ರೆ ನಾಯಿ ಕಚ್ಚಿದೆ. ಅದು ಚಿಕ್ಕ ಮರಿ ಅಷ್ಟೇ, ಏನಾಗುತ್ತೆ ಬಿಡು. ಅಲ್ಲಿಂದ ಸಾರಿಕಾ ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಏನಿಲ್ಲ ಅಂತಂದ್ರು 5-6 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ನೈಟಲ್ಲಿ ಹೋದ್ರೂ ಸಿಗಲ್ಲ ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಅವ್ರು ಹೋಗಿಲ್ಲ ಚಿಕ್ಕ ನಾಯಿ ಮರಿ ಅಂತ. 15 ಡೇಸ್ ಆದಮೇಲೆ ಅವರು ಕಾಣಿಸ್ಕೊಂಡಿರೋದು ಒಂದೇನೇ ಹೊಟ್ಟೆ ನೋವು ಅಂತ ಕಾಣಿಸ್ಕೊಂಡಿದ್ದಾರೆ, ಹೊಟ್ಟೆ ನೋವು ಅಂತ ತೋರಿಸ್ಕೊಂಡಿದ್ದಾರೆ. ಅದಾಗಿ 1-2-3 ಡೇಸಿಗೆ ಆಮೇಲೆ ಡೆತ್ ಆಗಿರೋದು. ಅದು ಏನಿಗೆ ಡೆತ್ ಆಗಿದ್ದಾರೆ ಅಂತ ವೆರಿಫೈ ಮಾಡಿದಾಗಲೇ ಗೊತ್ತಾಗಿದ್ದು ಅದು ನಾಯಿ ಕಚ್ಚಿ ರ್ಯಾಬಿಸ್ ವೈರಸ್ ಬಂದು ಡೆತ್ ಆಗಿರೋದು ಅಂತ. ಸೊ ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ, ಹೇಳೋದು ಇಷ್ಟೇ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಇದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫುಲ್ ವಿಡಿಯೋ ನೋಡಿದ್ದೆ.